ಅಮ್ಮ 55,000 ರೂಪಾಯಿ ತಗೊಂಬಿಟ್ಟು ಬಂದ ನಾನು ಬಿಡಿಸ್ಕೊಂಡು ಹೋಗಕ್ಕೆ. ಅಮ್ಮ ನೀವು ಅಮ್ಮ ಶಾನೆ ಕೆಲಸ ಹೇಳ್ತಾಳೆ ಕಣಮ್ಮ. ತಂದಿದೀಯಾ ಮಗಳೇ? ನಿಮ್ಮ ಅತ್ತೆಗೆ ಅವಾಜ್ ಹಾಕ್ಬಿಟ್ಟು ಹೆಂಗನೂ ನಾನು ತಗೊಂಬಿಟ್ಟು ಬರೋಣಿ ಅಂತ ಅನ್ಕೊಂಡೆ. ಆದರೆ ಏನು ಮಾಡ್ತೀಯ ಮಗಳೇ, ದುಡ್ಡು ದುಡ್ಡೇ ನೆನೆಯೇ ಉಡ್ತಿಲ್ಲ. ಏನು ಮಾಡೋಣ? ಆ ಪೊದ್ದಿ ಅವಳೆಲ್ಲ ಮನೆಯಾಳಿ, ಅವಳು ಪೊದ್ದಿ ಇರಲಿಲ್ಲ ಅಂದರೆ ನಿಮ್ಮ ಅತ್ತೆ ತಾಗ ಹೆಂಗೋನು 50,000 ರೂಪಾಯಿ ಕೀಳೋದೇನು ದೊಡ್ಡ ವಿಷಯ ಆಗಿರಲಿಲ್ಲ. ಆದರೆ ಏನು ಮಾಡೋಣ? ಛೇ, ನನಗಂತೂ ಅವಳ ಹೆಂಗೂ ಟಾಂಗ್ ಕೊಡ್ತಾಳೆ ಗೊತ್ತಾ ಮಗಳೇ. ನೀನು ಅವಳ ಜೊತೆ ಬದುಕೋದು ಶಾನೆ ಕಷ್ಟ ಐತೆ. ನೀನು ಹೆಂಗಾರ ಮಾಡಿ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀನಿ, ನೋಡ್ತಾ ಇರು. ಬಿಡಿಸ್ಕೊಂಡು ಹೋಗಿ ಆಮೇಕಿಂದ ಅವಳು ಬುದ್ಧಿ ಕಲ್ಸೋಣ ಮಗಳೇ. ಅವಳು ಬಾಳ್ಮೆ ಮಾಡೋದು ಅವಳ ಹತ್ರ ಸಕ್ಕತ್ ಕಿಲಾಡಿ ಪೊದ್ದಿ. ಯವ್ವ ಹೆಂಗೆ ಆಡ್ತಾಳೆ ಗೊತ್ತೇ, ಮಾತು ಹೊಂದಿಸ್ಕೊಂಡಿತ್ತಾಳೆ ಹಿಂದಿಂದೆ ನೆನೆಯ. ಅದು ಯಾರ ಮನೆಗೆ ಹುಟ್ಟು ಬೆಳೆದವಳು ಏನೋ ನಾಕಾಣಿ ಹೊಂದಿಸ್ಕೊಂಡು ತಯಾರಿ ಮಾಡ್ಕೊಂಡಿತ್ತಾಳೆ. ಯವ್ವ ಅವಳು ಸಾವಾಸ ನೆನೆಯ ಬೇಡ ಅನ್ನಿಸ್ಬಿಡ್ತು ನಂಗಂತೂ. ನನಗೆ ಹೆಂಗೆ ಅವಾಜ್ ಹಾಕಿದ್ಲು ಗೊತ್ತಾ, ಎಲ್ಲರ ಮುಂದೆನೂ ಮುರ್ವಾದಿ ಹೋಯ್ತು ನಂದಂತೂ. ಈಗ 55,000 ರೂಪಾಯಿ ಹೆಂಗೆ ಹೊಂದಿಸ್ಲಿ? ಅಮ್ಮ ಈ ಪಾರಕ ಬುಡಕ್ಕಿಲ್ಲ ಕಣಮ್ಮ, ಹಾಕೊಂಡು ಚಾಮ್ ತೆಗಿತೈತೆ ಕಣಮ್ಮ. ನಾನು ಏನು ಮಾಡಲಿ ಹೇಳಮ್ಮ? ನನಗಂತೂ ಆಯ್ತಾನೆ ಇಲ್ಲ. ನನಗಂತೂ ಏನು ಮಾಡಬೇಕು ಅಂತನೂ ಗೊತ್ತಾಯ್ತಿಲ್ಲ. ಹೆಂಗೂ ಕೆಲಸ ಹೇಳ್ತಾಳೆ ಗೊತ್ತಾ, ಹೊಸ ಅಲ್ಲಿ ಕ್ಲೀನ್ ಮಾಡು, ಇಲ್ಲಿ ಕ್ಲೀನ್ ಮಾಡು, ಅದು ಮಾಡು, ಇದು ಮಾಡು ಅಂತ ಬೆಳಿಗ್ಗೆಯಿಂದ ಸಾಯಿಸ್ತಾವಳು ನನ್ನಂತೂ. ಅಯ್ಯೋ ಈಗ ಏನು ಮಾಡಬೇಕೋ ಗೊತ್ತಾಯ್ತಿಲ್ಲ ಕಣಮ್ಮ. ಅಮ್ಮ ನನ್ನ ಗಂಡ ಏನಂದ ಕಣಮ್ಮ? ಅಯ್ಯೋ ಅವನು ಪೊದ್ದಿ ಮಾತಿಗೆ ಅವಳ ಕಡೆಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬಿಡೋದ ಕಾಳು ನನ್ನ ಮಗಳೇ. ನಿನ್ನ ಕಡೆ ಸಪೋರ್ಟ್ಗೆ ಒಂದು ನಾಯಿನೂ ಇಲ್ಲ, ನಾಯಿ ಮರಿನೂ ನಿನ್ನ ಸಪೋರ್ಟ್ಗಿಲ್ಲ ಗೊತ್ತಾ ಮನೆಯಾಗೆ. ಆ ಪೊದ್ದಿ ಬಂದಾಗಿಂದ ಮನೆಯಾಗೆಲ್ಲ ಪೊದ್ದಿ ಹೇಳಿದ್ದೆ ನಿನಯ ಮಾತು. ಅಮ್ಮ ಆ ಪೊದ್ದಿ ನಿನಯ ನನ್ನ ದೊಡ್ಡ ಶತ್ರು ಆಗೋಗ್ಬಿಟ್ಟವಳೆ ಕಣಮ್ಮ. ಆ ಪೊದ್ದಿಯಿಂದ ನನಗೆ ನಿನಯ ನೆಮ್ಮದಿ ಇಲ್ಲ. ದರಿದ್ರದಳು ಆ ಪೊದ್ದಿ ಮಾತ್ರನೂ. ಯಪ್ಪ ನನಗೊಂದು ಚೂರು ಅವಳಿಂದ ನೆಮ್ಮದಿ ಇಲ್ಲಿದಂಗೆ ಆಗ್ಬಿಟ್ಟೈತೆ. ನನ್ನ ಗಂಡ ಮೊದಲು ಚೆನ್ನಾಗಿದ್ದ, ನಮ್ಮ ಅತ್ತೆನೂ ನಾನು ಹೇಳಿದ ಮಾತೆಲ್ಲ ಕೇಳೋದು. ನಮ್ಮ ಮನೆಗೆ ನಾನೇನಿಯ ಫೇಮಸ್ ಆಗಿದ್ದೆ. ಆದರೆ ಇವಾಗ ನೋಡಿದ್ರೆ ಯಕ್ಕುಟ್ಟು ಹೋಗಿದ್ದೀನಿ. ಯಾಕಂದರೆ ಇವರಿಂದ ನೆನೆಯ ಇವಳು ಪೊದ್ದಿ ಬಂದು ಅದಂತೂ ನಿಜ ನೆನೆಯ. ಅವಳಿಗೊಂದು ಗತಿ ಕಾಣಿಸೋಣ, ಸುಮ್ಮನೆ ಇರು. ಒಸಿಯೆಲ್ಲ ಸರಿಯಾದ ಗತಿ ಕಾಣಿಸೋಣ. ಆ ಮನೆಯಾಗ ಅವಳು ಇರಬಾರ್ದು, ಮನೆ ಬಿಟ್ಟು ಹೋಗ್ಬೇಕು. ಹಂಗೊಂದು ಗತಿ ಕಾಣಿಸ್ತೀನಿ. ಕಣಮ್ಮ. ಅಲ್ಲಲ್ಲಲ್ಲಲ್ಲ ಬಿತ್ರಿ, ನೀನಿಲ್ಲಿ ಪ್ರಿಯ ನಿಂತ್ಕೊಂಡು ನಿನಗೆ ಪ್ರಿಯಾಗ ಆರ್ತಿ ಎತ್ತಕ್ಕೆ ಅಂತ ಹೇಳ್ಬಿಟ್ಟೆ ನಿಲ್ಸಿಲ್ಲ. ನಿನಗೆ ಪ್ರಿಯಾಗಿ ಅಮಿಕೊಂಡು ಬಂದಿಲಿ ಕ್ಯಾಮೆ ಮಾಡು ಅಂತ ಹೇಳ್ಬಿಟ್ಟು ನೀನು ಕರ್ಕೊಂಡ್ಬಿಟ್ಟು ಬಂದ್ಬಿಟ್ಟಿರೋದು. ಯವ್ವ ನಾನು ನಿನ್ಗೆ ಏನು ಹೇಳಿದ್, ನನ್ನ ಗಂಡಿಲ್ಲ ಯಾರನ್ನೂ ಇಲ್ಲ ಮನೆ, ನೀನು ಎಲ್ಲ ನೋಡ್ಕೊಂಡು ಪಟ ಕೆಲಸ ಮುಗಿಸ್ಬೇಕು ಅಂತ ಹೇಳಿರ್ಲಿಲ್ವ ನಿನಗೆ? ಇಲ್ಲಿ ನಿಮ್ಮ ಅಮ್ಮಂತಾಗ ಮಾತಾಡ್ಕೊಂಡು ಅಡ್ಡೆ ಹೊಡ್ಕೊಂಡು ಕುಂತ್ಕೊಬಿಟ್ಟಿದ್ದೀಗ ನೀನು. ಏನಕ್ಕ ಹೋಗ್ಬಿಟ್ಟು ಕಾಸು ತಗೊಬಿಟ್ಟು ಬಂದು ಮಾಕೋಕೆ ಸಿಗ್ತೀನಿ. ಸಿದ್ದರಾಮಯ್ಯ ಗೊತ್ತು ನಂಗೆ, ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಬಿಲ್ಡಪ್ ಹೊಡಿತಿದ್ದಲ್ಲ. ಕೊಡಿಲಿ ಕಾಸ. ಎಲ್ಲ ಹೊಸದಾಗ ಬ್ಯುಸಿ ಆಗೋಗ್ಬಿಟ್ಟವ್ರಲ್ಲ, ಅದಕ್ಕೆ ನಿಧಾನಕ್ಕೆ ಏನಿಯ ಕೊಡ್ತೀನಿ. ನಾಳೆ ನಡೆದ್ರೆ ಕೊಟ್ಬಿಡ್ತೀನಿ ಹೇಳು, ನಾನೇನು ಮಾಡಿಕೊಳಕ್ಕಿಲ್ಲ. ನಾಳೆ ನಡೆದ್ರೆ ನೀ ಬಂದ್ಬಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡೋಗಿವ್ರಂತೆ. ಅಲ್ಲಿ ಗಂಟೆ ಯಾಕೆ ಮತ್ತೆ ಸುಮ್ಮನೆ ಬಂದ್ಬಿಟ್ಟಿಲ್ಲ ಅಲ್ಲಾಡ್ಸ್ಕೊಂಡು ನಿಂತ್ಕೊಂಡಿದ್ರೆ? ಅಲ್ಲಿ ಮಗಳು ಕೆಲಸ ಮಾಡೋದನ್ನ ಇದು ಮಾಡ್ಕೊಂಡು ಏನಮ್ಮಿ ಸುಮ್ಮನೆ ನಿಂತ್ಕೊಂಡಿದ್ದೀಗಲ್ಲ, ಹೋಗು ಅಲ್ಲಿ ಬಟ್ಟೆ ತೆಗೆದಿಕ್ಕಿದ್ದೀನಲ್ಲ, ಬಟ್ಟೆ ಒಕ್ಕೊಂಬಿಟ್ಟು ಹಂಗೆ ನನ್ನ ಗಂಡ ಬೇರೆ ಊರಾಗಿಲ್ಲ, ಕುರಿಗಳೆಲ್ಲ ನೀನೇ ಮೇಸ್ಕೊಂಡ್ಬಿಟ್ಟು ಬರ್ಬೇಕು. ಹೋಗು ಅಲ್ಲಿ ಹೊಡೆದಿದ್ದೀವಿ ಎಲ್ಲ ಕುರಿನು ಮೇಸ್ಕೊಂಡು ಬಾ ಹೋಗು. ಏನಕ್ಕ ನಾನ್ ಕುರಿ ಮೇಯ್ಸ್ಬೇಕಾ? ಇಲ್ಲ ನಿಮ್ಮ ಅಮ್ಮ ಮೇಯ್ಸ್ತಾಳೆ, ಕರ್ಕೊಂಡೋಗು ಜೊತೆಗೆ. ನೀನು ಬೇಡ ಅಂದರ್ ಯಾರು? ಅನ್ಯಾಯ, ಇದು ಅನ್ಯಾಯ. ಇದು ನನ್ನ ಮಗಳು ಕುರಿ ಮೇಯಿಸ್ತೀನಿ ಅಂತ ಹೇಳ್ಬಿಟ್ಟು ಏನು ಅಗ್ರಿಮೆಂಟ್ ಆಗಿ ಬರ್ಕೊಟ್ಟವಳ ನಿಂಗೆ? ನಾನು ಏನ್ ಹೇಳ್ತೀನೋ ಎಲ್ಲಾ ಕೆಲಸನೂ ಮಾಡ್ತೀನಿ ಅಂತ ಬರ್ಕೊಟ್ಟವಳೆ. ಸದ್ಯಕ್ಕೆ ಇದೇನು ಹೇಳ್ತಿದ್ದೀನಿ ಕುರಿ ಮೇಯ್ಸೋದನ್ನ. ಏನ್ ಕುರಿ ಮೇಯ್ಸೋದ್ರೆ ಅಷ್ಟೊಂದು ಚೀಪ್ ಅಂತ ಅನ್ಕೋಬಿಟ್ಟ? ಒಂದು ಕುರಿ ಬೆಲೆ ಎಷ್ಟು ಅಂತ ನಿಂಗೆ ಗೊತ್ತಾ? ಹೊಲ್ದ ಕಡೆ ಹೊಡೆದಿದ್ದೀನಿ, ಹೋಗ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ಕೋಬೇಕು. ಬ್ಯಾರ ಹೊಲ್ದಾಗ ಮೇಯಕ್ ಹೋದ್ರೆ ಎಲ್ಲ ಈ ಕಡೆ ಹೊಡೆದು ಈ ಕಡೆ ಕೆಳ್ಕೊಂಡು ನೋಡ್ಕೊಂಡು ಸಂಜೆ ತನಕ ಅಲ್ಲೇ ಇದ್ದು ಮನೆ ಕರ್ಕೊಂಡ್ಬಿಟ್ಟು ಬರ್ಬೇಕು. ಅಷ್ಟೇ ಅಲ್ಲ, ಹೋಗಿ ಬಟ್ಟೆನೂ ಒಕ್ಕೊಂಬಿಟ್ಟು ಬರ್ಬೇಕು. ಸರಿನಾ? ಶಾವನ ಹತ್ರ ಬಿಟ್ಬಿಟ್ಟು ಮೇಯ್ತಿರ್ತವೆ, ಒಂದ್ ಕಡೆ ಕುಂತ್ಕೊಂಡು ನೀನು ಒಗಿತಾ ಇರು ಬಟ್ಟೆಯ. ಅಕ್ಕ ಯಾವ್ದನ ಒಂದ್ ಕೆಲ್ಸ ಹೇಳಿ, ನಾನು ಎಂದು ಕುರಿ ಮೇಯಿಸಿಲ್ಲ ಇಲ್ಲಿ ತನಕ. ಈಗ ಇದ್ದಕ್ಕಿದ್ದಂಗೆ ಏನಿಯ ಕುರಿ ಮೇಯಿಸು ಅಂದ್ರೆ ನಾನು ಎಲ್ಲಿಂದ ಮೇಯಿಸ್ಲಿ? ನಾಳೆಗೆಲ್ಲ ಹೊಸ ವರ್ಷ, ಇವತ್ತೆಲ್ಲ ಪಾರ್ಲರು ಮೇಕಪ್ ಅಂತ ಓಡಾಡ್ತಿರ್ತಾರೆ, ಆದ್ರೆ ನಾನು ಕುರಿ ಮೇಯಿಸ್ಕೊಂಡು ಓಡ್ಬೇಕಾ? ಅಕ್ಕ ನಾಳೆಗೆ ಹೊಸ ವರ್ಷ ಕಣಕ್ಕ, ನ್ಯೂ ಇಯರ್ ಪಾರ್ಟಿ ಮಾಡ್ಬೇಕು. ಪ್ಲೀಸ್ ನನಗೆ ಬಿಟ್ಬಿಡಕ್ಕ, ನಾನು ಒಯ್ತೀನಿ. ನಿನ್ ಸಾಲ ತಾನೇ ತಂದ್ಬಿಟ್ಟು ಕೊಟ್ಬಿಡ್ತೀನಿ ಕಣಕ್ಕ. ಇವತ್ತು ಸಂಜೆ ಕೊಟ್ಬಿಟ್ಟು ಆಮೇಕಿಂದ ಹೊಸ ವರ್ಷನ ಈಚೆ ಕಡೆಗೆ ಹೋಗ್ಬಿಟ್ಟು ಆರಾಮಾಗಿ ಆಚರಿಸ್ಕ. ಬೇಡ ಅಂದರ್ ಯಾರು? ನೋಡಮಿ, ಏನಾರ ಓವರ್ ಆಗಿ ಏನಾರ ಮಾಡ್ದು ಮಾನ ಮರ್ಯಾದೆ ಕಳೆದ್ಬಿಡ್ತೀನಿ ಮಂತಕ್ಕೆ ಹೋಗ್ಬಿಟ್ಟು. ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು. ಅಕ್ಕ ಪೊದ್ದಿ ಮಾತು ಕಟ್ಕೊಂಡು ಹಿಂಗೆಲ್ಲ ಮಾಡ್ತಿದ್ದೀಗ ಅಲ್ವೇನಕ್ಕ ನೀನು? ಪ್ಲೀಸ್ ಅಕ್ಕ ನನ್ನ ಮಾತು ಕೇಳಕ್ಕ, ಪ್ಲೀಸ್ ಅಕ್ಕ. ಈ ಕುರಿ ಮೇಯ್ಸ್ತೀಯ ನಿಮ್ಮ ಅತ್ತೆ ಕುಡಿಕೊಂಡು ಹೋಗ್ಲು? ಬೇಡ ಮೇಯಿಸ್ತೀನಿ. ಸ್ಯಾನಿಯನ್ನ ಆಡ್ಬೇಕಣಮ್ಮಿ, ಉತ್ತರವ ನಿನ್ಗೆ ಐತಾ? ಆಮೇಕಿಂದ ಓವರ್ ಆಕ್ಟಿಂಗ್ ಏನ ಮಾಡಿದ್ರೆ ಹೋಗು. ಅಮ್ಮ ಅಯ್ಯೋ ಮಗಳೇ, ಕುರಿ ಮೇಯಿಸ್ಬೇಕಾ? ಅದಕ್ಕೆ ನಿಂಗೆ ಹೇಳಿದ್ದು 55,000 ರೂಪಾಯಿ ಹೊಂದಿಸ್ಕೊಂಬಿಟ್ಟು ಬರೋಕ್ಕಾಯ್ತಿಲ್ಲ. ನನ್ನ ಗಂಡ ನನಗೂ ಕೈ ಎತ್ಬಿಟ್ಟ. ನಮ್ಗೆ ಯಾರು ಸಾಲನೂ ಕೊಡೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಏನು ಮಾಡಬೇಕೋ ಏನು ಬಿಡಬೇಕೋ ನಂಗಂತೂ ಅರ್ಥ ಆಯ್ತಿಲ್ಲ. ಸರಿ ಬಾ, ಮೇಯ್ಸದ್ಬಿಟ್ಟು ನೀನೇನು ಬೇರೆ ದಾರಿ ಇಲ್ವಲ್ಲ, ಮೇಯಿಸ್ಬಿಟ್ಟು ಬಟ್ಟೆ ಒಕ್ಕೊಂಬಿಟ್ಟು ಅಮ್ಮ ನಾನು ಒಬ್ಳೆ ಇರ್ತೀನಿ, ನೀನು ಬಾಮ ಜೊತೆಯಾಗೆ. ನೋಡಿ ಅಮ್ಮಿ, ಎತ್ತಿರೋ ತಪ್ಪಿಗೆ ಏನು ಮಾಡೋಕ್ಕಾಯ್ತದೆ? ನಿಂಗೆ ಯಾವ ಬೇವರ್ಸಿ ಹೇಳಿದ್ಲು ಇವಳ್ತಾಗ ಸಾಲ ಮಾಡು ಅಂತ? ನೋಡಿ ಬಾಮ. ಏಯ್ ನಡೀರಿ. ಏಯ್
ಏನಮ್ಮ ಇವು ಇಲ್ಲಿ ಏನೈತೆ ಅಂತ ಮೇಯ್ತಾವ್ ಕಣಮ್ಮ. ಇವನ್ನೆಲ್ಲ ಹೆಂಗಮ್ಮ ನೋಡ್ಕೊಳ್ಳೋದು, ಇಷ್ಟೊಂದು ಕುರಿ ಎಲ್ಲ ಇವ್ರವೇ ನೀನಿಯ ಪಾರಕ್ ನಾವು ಕುರಿಯವ ಇಲ್ಲ ಹೊಟ್ಟೆ ಉರಿ ಕಂಡರ್ಮ ಕುರಿ ಯಾರ ಮೇಸು ಅಂತ ಹೇಳ್ಬಿಟ್ಟವಳ ಅಂತ. ಅಮ್ಮನ ಹಂಗೂ ಅರ್ಥ ಆಯ್ತಿಲ್ಲ. ಏಯ್ ನಡಿ ನಡಿ, ಇವನಮ್ಮಿ ಇಷ್ಟೊಂದವೆ ಎಷ್ಟು ಧೂಳಮ್ಮಿ. ನನಗೊಂದು ಐಡಿಯಾ ಬಂತು ಮಗಳೇ. ಏನಮ್ಮ ಐಡಿಯಾ? ಹಂಗಲ್ಲ, ಇಷ್ಟೊಂದು ಕುರಿಯವಲ್ಲ, ಒಂದು ಕುರಿಯ ಎತ್ಕೊಂಡೋಗ್ಬಿಟ್ಟು ಸಂತೆಗೆ ಮಾರ್ಕೊಂಬಿಟ್ಟು ಬಂದ್ರೆ ನೀನ್ ಸಾಲ ಎಲ್ಲ ತೀರಕ್ಕಿಲ್ವಾ ಅಮ್ಮ? ಆಮೇಲೆ ಮೊತ್ತದು ಗೊತ್ತಾಗೋಗ್ಬಿಟ್ರೆ ಹೆಂಗ್ ಗೊತ್ತಾಯ್ತದೆ? ಇಷ್ಟೊಂದು ಕುರಿಗಳವೆ, ಹೆಂಗ್ ಗೊತ್ತಾಯ್ತದೆ ಮಗಳೇ? ಅವ್ರ ದುಡ್ಡನ್ನ ಅವ್ರಿಗೆ ಕೊಡೋದು ಅಂತನ, ಕುರಿಯ ಮಾರ್ಬಿಡೋದು ಅಂತನ? ಒಂದು ಕುರಿನ ಮತ್ತೆ ಎತ್ಕೊಂಡೋಗ್ಬಿಟ್ಟು ಮಾರ್ಬಿಡ್ತೀಯ ನೀನು? ನಾನು ಹೆಂಗೋನು ಇದನ್ನ ಕಾಯ್ತಾ ಇರ್ತೀನಿ ಕುರಿನ. ನಾನು ತಾನೇ ಕುರಿ ಕಾಯ್ಬೇಕಿರೋದು, ನಾನು ಕುರಿ ಕಾಯ್ತಿರ್ತೀನಿ. ನೀನು ಹಂಗೆ ಏನಿಯ ನೀಟಾಗಿ ಎತ್ಕೊಂಡೋಗ್ಬಿಟ್ಟು ಮಾರ್ಬಿಟ್ಟು ಒಂದು ಕುರಿ ಎಷ್ಟು ಬರ್ತೋ ಅಷ್ಟು ಹೊಂದಿಸ್ಕೊಂಬಿಡಮ್ಮ ಕಾಸ. ಅಷ್ಟ್ರಾಗೆ ನಾನು ಏನಾರ ಮಾಡಿ ಇದು ಮಾಡ್ತೀನಿ, ಹೆಂಗೋ ಹೊಂದಿಸ್ಕೊಂಬಿಟ್ಟು ಅದೇನೋ ಅಂತಾರಲ್ಲ, ದುಡ್ಡೆಲ್ಲ ಹೊಂದಿಸ್ಬಿಟ್ಟು ಕೊಟ್ಬಿಡೋಣ. ಈಗ ನೀನು ಕುರಿ ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಮತ್ತೆ ಒಂದು ಕುರಿಯ ಎತ್ಕೊಂಡು ಹೊಂಟೋಗ್ಬಿಡ್ಲಾ? ಇನ್ನೂ ಕಣಿ ಕೇಳ್ತಿಲ್ಲಮ್ಮ. ರೈಟು, ಎತ್ಕೊಂಡು ರೈಟು. ಯಾರಿಗೂ ಹೇಳ್ಬೇಡ. ಎಷ್ಟಕ್ಕೆ ಮಾರ್ಬೋದು ಅಂತ ನಿನಗೆ ಗೊತ್ತಿಲ್ವಲ್ಲಮ್ಮ? ಅಮ್ಮ, ನಾಳೆಗೆ ಹೊಸ ವರ್ಷ ಅಲ್ವಾ, ಇವತ್ತೇ ನೀನು ಮಾರ್ಬಿಟ್ರೆ ಒಳ್ಳೆ ಕಮಾಯಿ ಸಿಗ್ತದೆ. ರೈಟ್ ಹೇಳು. ಯಾವ್ದನ ಒಂದು ಸಣ್ಣ ಮರಿನ ಆ ಕಡೆಯಿಂದ ಎತ್ಕೊಂಡು ಹೊಂಟೋಗ್ಬಿಡು. ಸರಿ ಆಯ್ತು. ಒಂದು ಎತ್ಕೊಂಡ್ರೆ 50,000 ಸಿಗಕ್ಕಿಲ್ಲ ಅನಿಸ್ತದೆ. 2 ಮರಿ ಎತ್ಕೊಂಡೋಗ್ಬಿಡ್ಲಾ, ಹೊಡ್ಕೊಂಡೋಗ್ಬಿಡ್ಲಾ? 2 ಮರಿ ನೀನು ಹೊಡ್ಕೊಂಡೋಗು. ಲೇ ಪಾರಿ, ನಮಗೆ ಬುದ್ಧಿ ಕಲ್ಸಕ್ ಬತ್ತಿಯಲ್ಲ, ಈಗ ನಿನಗೆ ಬುದ್ಧಿ ಕಲಿಸ್ತೀವಿ. ಎಲ್ಲ ಒಂದೇ ಥರವೇ ಕುರಿಗಳು, ಗೊತ್ತೇ ಆಗಕ್ಕಿಲ್ಲ. ನಾವರೋ ಕದ್ದಿದ್ದೀವಿ ಅಂತ ಹೇಳೋದನ್ವೇ ಬೇಡ. ಯಾವ್ದನ ಗಾಡಿ ಎತ್ಕೊಂಡ್ಬಿಟ್ಟು ಬಂದು ಹಂಗೆ ಹಾಕೊಂಡು ತಗೊಂಡೋಗ್ಬಿಡ್ತೀನಿ. ಸರಿ, ನೀನು ಮೇಯಿಸ್ತಾ ಇರೋ ಥರ ನಾಟಕ ಮಾಡ್ತಾ ಇರು, ಅಷ್ಟ್ರಾಗೆ ಹೋಗ್ಬಿಟ್ಟು ಬರ್ತೀನಿ. ಸರಿನಮ್ಮ, ಹುಷಾರಾಗ ಬಾ. ಹಾರಕ್ಕೂ ನಾವು ಇಷ್ಟೊಂದು ಕುರಿಯವಿ ಅಂತ ನನಗೆ ಗೊತ್ತೇ ಇರಲಿಲ್ಲಪ್ಪ. ಏನಮ್ಮ, ಯಾಕೆ ಇಲ್ಲಿ ಕುರಿ ತಂದು ನಿಂತ್ಕೊಂಡು ಏನು ಮಾಡ್ತಾ ಇದ್ದೀಗ? ಕುರಿ ಕಾಯ್ತಿರೋದು ಕಾಣಿಸ್ತಿಲ್ವೇ? ಕುರಿ ಕಾಯ್ತಾ ಇವ್ನಿ. ನೀನು ಹೊಸದ ಕೆಲ್ಸ ಸೇರ್ಕೊಂಡ್ಬಿಟ್ಟಿದ್ದೀಗೆ, ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ನಾನು ಏನಾರ ಮಾಡ್ಕೊತೀನಿ. ಅಯ್ಯ ಅಲ್ಲ, ಆ ಭದ್ರಮ್ಮ ನಿನ್ ಯಾವ ಕೆಲ್ಸಕ್ಕೆ ಇಕ್ಕೊಂಡ್ಲು ಬದ್ರಿ ಅಂತ ಹೇಳ್ಬಿಟ್ಟು. ಅಲ್ಲ ಗೌಡ್ರು ಸೊಸೆ ತಾನೆ ನೀನು, ಇಲ್ಲಿ ಬಂದ್ಬಿಟ್ಟು ಏನು ಕ್ಯಾಮೆ ಮಾಡ್ತಿದ್ದೀಗೆ? ನಾನೇನು ಕ್ಯಾಮೆ ಮಾಡ್ತಿದ್ದೀನಿ? ನಾನು ಪಾರಕ್ಕ ಹೇಳ್ತು ಹೋಗಿ ಕುರಿನ ಮೇಯ್ಸ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು, ಅದಕ್ಕೇನೆ ಕುರಿ ಮೇಯ್ಸಕ್ಕೆ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇನೆ. ಏನ ಪಾರಿ ಹೇಳಿದ್ಲಾ? ಪಾರಿ ಯಾಕೆ ಬದ್ರಿಗೆ ಇದು ಮೇಸು ಅಂತ ಹೇಳಿದ್ಲು? ಇವು ಯಾರು ಕುರಿ? ನಮ್ಮೂರ್ ಭದ್ರಮ್ಮ ಗೊತ್ತಿಲ್ವೇನು? ಬದ್ರಿ ಅಲ್ಲಿ ಊರಾಚಿ ಅಲ್ಲಿ ಮನೆ ಇಕ್ಕೊಂಡೈತಲ್ಲ, ಮನೆಗೆ ಅವಳಲ್ಲ ದೊಡ್ಡ ಸಾವುಕಾತಿ. ಹೌದೌದೌದು. ಅಮ್ಮನ್ ಸರಿಯಾಗಿ ನೋಡಿಲ್ಲ. ಕೇಳಿದ್ದೀನಿ ಹೆಸ್ರ, ಆದ್ರೆ ನೋಡಿಲ್ಲ. ಅಯ್ಯಮ್ಮ ಶಾನೆ ಕಾರ ಓಡಾಡ್ತಿತ್ತಾಳಲ್ಲ, ಗೊತ್ತಿಲ್ಲ ನಂಗೆ. ಈ ಕುರಿಯಲ್ಲ ಆಯಮ್ಮನವೇನಿಯ, ಇವೆಲ್ಲ ಪಾರಕ್ನವಲ್ಲ. ನೀನ್ ಕುರಿ ಕಾಯ್ತಿದ್ಯಲ್ಲ ಇಲ್ಲಿಗೆ ಬಂದು. ಅಯ್ಯೋ, ಪಾರಕ್ಕನ್ ಕುರಿ ಅಲ್ವಾ? ಪಾರಕ್ಕಂಗೆ ಫೋನ್ ಮಾಡ್ತೀನಿ ಇರು. ಮತ್ ಪಾರಕ್ಕನ್ ಕುರಿ ಎಲ್ಲವೇ? ಆ ಪಾರಿನ ಉಯ್ರೋದು 2 ಕುರಿ ಮರಿ. ಎಲ್ಲೋ ಕಟ್ಟಾಕಿತ್ತಳು, ಹೋಗು. ನೋಡ್ಕೊಳ್ಳಿವಂತೆ. ಅಲ್ಲ, ಇಲ್ಲಿಗೆ ಯಾಕೆ ಬಂದೆ ಅಂತ ನಾನೇ ನೋಡ್ಕೊಳ್ಳೋದು. ನಾನು ನನ್ನ ಮಗ ನೋಡ್ಕೊತೀವಿ. ಆ ಬದ್ರಿ ನಾವೆಲ್ಲನೂ. ಅಯ್ಯೋ, ಬದ್ರು ಕಾಳಿ ಆಡ್ದಂಗೆ ಆಡ್ತಾಳೆ ಆ ಅಮ್ಮಂತೂ. ನಾನು ನೋಡ್ಬಿಟ್ಟು ಇದೇನಪ್ಪ ಇನ್ನೊಬ್ಳು ಹೊಸ ಕೆಲಸದೊಳಗೆ ನಿಕ್ಕೊಂಬಿಟ್ಟವಳಲ್ಲ ಅಂತ ಅನ್ಕೊಂಡೆ. ಹತ್ರದಿಂದ ಅದಕ್ಕೆ ಬಂದು ನೋಡಿದ್ದು. ಇವೆಲ್ಲನೂ ಬದ್ರಿ ನಾವು. ಯಾವ ಬದ್ರಿ ಕಾಳಿ ಆಡ್ದಂಗೆ ಆಡ್ತಾಳೆ. ನಮಗೂ ಸಾಕಾಗೋಗ್ಬಿಟ್ಟೈತೆ. ಆದ್ರೆ ಅಯ್ಯ ಮುಂತಾಗ ಸಾಲ ತಗೊಬಿಟ್ಟಿದೀವಲ್ಲ, ಅದಕ್ಕೆ ಹೊಸಿ ಹಂಗೆ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ನೀನಿಯ. ಅಯ್ಯೋ, ನನಗೆ ಗೊತ್ತೇ ಆಗಲಿಲ್ಲ. ಪಾರಕ್ ನಾವು ಇಷ್ಟೊಂದು ಕುರಿಯವೆ ಅನ್ಕೊಂಡು ಅಲ್ಲಿ ಕುರಿ ಬಿಟ್ಟಿದ್ದೀನಿ, ಮೇಯ್ಸ್ಕೊಂಬಿಟ್ಟು ಬಾ ಹೋಗು ಅಂತಲ್ಲ, ಅದಕ್ಕೇನಿಯ ಬಂದೆ. ಪಾರಕ್ಕಂಗೆ ಫೋನ್ ಮಾಡ್ಬಿಟ್ಟು ಹೋಯ್ತೀನಿ. ಅಯ್ಯೋ, ನಮ್ಮಮ್ಮ ಹೇಳಿ ಕುರಿ ಮರಿ ಎತ್ಕೊಂಡು ಹೊಂಟೆ ಹೋಯ್ತಾ ಮಾರಕಕ್ಕೆ. ಮಾರ್ಕೊಂಬಿಟ್ಟು ಬರ್ತದ ಅಂತ ಈಗ ತಾನೇ ಎತ್ಕೊಂಡು ಆಟೋದಾಗ ಹೊಂಟೋಯ್ತಲ್ಲಪ್ಪ. ಈಗೇನು ಮಾಡಲಿ? ಫೋನ್ ಮಾಡ್ಲಾ? ಅಯ್ಯೋ, ಎತ್ತಾನೆ ಇಲ್ವಲ್ಲ ನಮ್ಮಮ್ಮ ಫೋನ್ನ. ಇವಾಗ ಏನು ಮಾಡಲಿ? ಅಯ್ಯಮ್ಮ ಬೇರೆ ಭದ್ರಮ್ಮ ಅಂತ ಹೇಳ್ತಾವ್ರೆ. ಅಯ್ಯಮ್ಮನ ಬಗ್ಗೆ ಕೇಳಿದ್ದೀನಿ, ಆದರೆ ನಾನು ಸರಿಯಾಗಿ ಗೊತ್ತಿಲ್ಲ ನನಗಂತೂ. ಪಾರಕ್ಕ ಫೋನ್ ಹಾಕ್ತೀನಿ ಇರು. ಅಲ್ಲ ಪಾರಕ್ಕ, ನೀವು ಮರಿ ಎಲ್ಲವೇ ಅಂತ ಗೊತ್ತಾಗಲಿಲ್ಲ. ಇಲ್ಲಿ ಜಾಸ್ತಿ ಒಂದು 100-200 ಮರಿಯವಲ್ಲ, ಅಲ್ಲಿಗೆ ಬಂದಿದ್ದೆ. ಎಲ್ಲಿ ನಿಮ್ಮ ಹೊಲ್ತಾಗೆ ನೀನಿಯಾ? ವಂಗೆ ಮರದ ಕೆಳಗಡೆನಾ? ಎಷ್ಟವೆ? 2 ಹೌದಾ? ನಾನು ಶಾನೆ ಇದ್ವಲ್ಲ, ಅಲ್ಲಿಗೆ ಬಂದ್ಬಿಟ್ಟೆ. ಭದ್ರಮ್ಮ ಅವ್ರ ಹತ್ರಕ್ಕೆ ಬಂದಿದ್ದೀನಿ. ಸರಿ ಕಣ, ಕಾಲಿಗೆ ಹೋಯ್ತೀನಿ. ನಮ್ಮಮ್ಮ ಫೋನ್ ಎತ್ತುತ್ತಿಲ್ಲ. ಥ್ಯಾಂಕ್ಸ್ ಹೇಳಿದ್ದಕ್ಕೆ. ನೀವು ನನಗೆ ಗೊತ್ತಿರಲಿಲ್ಲ ಅವ್ರದ್ದು ಅಂತ ಹೇಳ್ಬಿಟ್ಟು. ನೀವು ಯಾರು ಕಾಣಲಿಲ್ವಲ್ಲ? ಅಯ್ಯೋ, ನಾವೇನು ಕಾಣಬೇಕು ಅಂತ ಏನಿಲ್ಲ, ಎಲ್ಲಲ್ಲಿ ಗುಡಿಸುತ್ತಾ ಕುಂತ್ಕೊಂಡಿರ್ತೀವಿ ಕಣವ. ಈ ಭದ್ರಮ್ಮನವಿನ ಎಲ್ಲೋಯ್ತವೆ, ಕುರಿಗಳೆಲ್ಲ ಇಲ್ಲೇ ಇರ್ತವೆ. ಇನ್ನು ಯಾರೋ ಕತ್ಕೊಂಡು ಹೋಯ್ತಾರಪ್ಪ ಅಂತ ಅನ್ನಕ್ಕೆ ಆ ಭದ್ರಮ್ಮನ ಕುರಿಮರಿಯ ಮುಟ್ಟವಷ್ಟು ಧೈರ್ಯ ಯಾರೈತೆ ಊರಾಗೆ? ಮೊದಲೇ ರಾಕ್ಷಸಿ ಅಂತ ಊರಿಗೆಲ್ಲನೂ ಗೊತ್ತು. ಯಾರು ಮುಟ್ಟಕ್ಕಿಲ್ಲ ಬಂದು. ಕಳ್ತನ ಅಂತೂ ಆಗದೇನಿಯ ಇಲ್ಲ. ಇನ್ನು ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಅಕಸ್ಮಾತ್ ಕಳ್ತನ ಮಾಡಿದ್ರೆ ಅದೋ ಗತಿ ಅವ್ರದ್ದು. ಅಷ್ಟೇನಿಯ. ಹೋಗೋಗಮ್ಮ, ಸುಮ್ಕೆ ಯಾಕೆ ಬಿಸ್ಲಾಗೆ ನಾನು ಮೇಸ್ಕತ್ತೀವಿ. ಅಯ್ಯೋ, ಎಣ್ಣೆಯಿಂದ ಜಾರಿ ಬೆಂಕಿಗೆ ಬಿದ್ದಂಗೆ ಆಯ್ತು ನನ್ನ ಪರಿಸ್ಥಿತಿ. ಈ ಪಾರಕ್ಕನೇ ಎಷ್ಟೋ ವಾಸಿ ಅನ್ನಿಸ್ತದೆ. ಅಯ್ಯೋ, ನಮ್ಮಮ್ಮ ಫೋನ್ ಎತ್ತುತ್ತಿಲ್ಲ, ಈಗ ಏನು ಮಾಡಲಿ? ಪಾಪ, ಏನೂ ಗೊತ್ತಿಲ್ಲ ಅಮ್ಮನ ಬಗ್ಗೆ. ಪಾಪ ಬಂದೈತೆ ಮೇಸಕ್ಕೆ. ನಾನು ಯಾವುದಪ್ಪ ಹಿಂಗೆ ಬಂತು ಹುಡುಗಿ ಅಂತ ಅನ್ಕೊಂಡೆ. ಹೋಗ್ಲಿ ಬಿಡು, ಪಾಪ ಆತಾಗೆ.
ಲೇ ನಾಳೆಗೆ ಹೊಸ ವರ್ಷ ಐತೆ. ಹೊಸ ವರ್ಷಕ್ಕೆ ಏನಾರ ಪ್ಲಾನ್ ಮಾಡ್ಬೇಕಿತ್ತೆ ಕಣೆ ಜಯಿ. ನಾವು ಪ್ಲಾನ್ ಮಾಡಲೇಬೇಕು. ಎಲ್ಲ ವರ್ಷನೂ ನಾವು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಈ ವರ್ಷ ಸೆಲೆಬ್ರೇಷನ್ ಮಾಡಲಿಲ್ಲ ಅಂತಂದ್ರೆ ಹೆಂಗೆ ಹೇಳು? ಹೆಂಗನ ಮಾಡಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಬೇಕು. ಏನಾರ ಒಂದು ಪಾರ್ಟಿ ಮಾಡಬೇಕು. ಆದರೆ ಅತ್ತಿಗಳು ಮನೆ ಅಲ್ವಾ ಏನೋ ಅಂತಾರೇನೋ ಅಂತ ಸ್ವಲ್ಪ ಭಯ ಅಷ್ಟೇ. ನೋಡ್ಬೇಕೆ ಏನಾರ ಮಾಡಿ ಸೆಲೆಬ್ರೇಷನ್ ಮಾತ್ರ ಚೆನ್ನಾಗಿ ಮಾಡಬೇಕು. ಯಾರ ಮನೆಗೆ ಸೆಲೆಬ್ರೇಷನ್ ಮಾಡೋಣ? ಏ ನಮ್ಮನೆಗೇನಿಯ ಬಾ, ನಮ್ಮನೆಗೇನಿಯ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ. ನಮ್ಮ ಅತ್ತೆ ಇರಕ್ಕಿಲ್ಲ. ನಮ್ಮ ಅತ್ತೆ ಅದು ಎಲ್ಗೋ ಹೋಯ್ತೀನಿ ಅಂತ ಹೇಳ್ತಿತ್ತು, ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೇನಿಯ ನೀನು ಬಂದರೆ ಹೆಂಗೋ ನಮ್ಮನೆಗೇನಿಯ ಸೆಲೆಬ್ರೇಷನ್ ಮಾಡ್ಬೋದು ಜೋರಾಗಿ ಏನಿಯ. ಅಮ್ಮ ನಿಮ್ಮ ಅತ್ತೆ ಇಲ್ಲ ಅಂದ್ರೆ ನೀ ಸಮಾಧಾನ. ನಿಮ್ಮ ಅತ್ತೆ ಇತ್ತು ಅಂದ್ರೆ ನಮ್ಮನ್ನ ಎಲ್ಲ ತಿಥಿ ಮಾಡಾಕ್ಬಿಡ್ತದೆ ನಿಮ್ಮ ಅತ್ತೆ. ಯಾಕೆ ಬೇಕು ಸುಮ್ಕೇನಿಯ? ಹಂಗೇನಿಯ ನಮ್ಮ ಫ್ರೆಂಡ್ಸುಗಳು ಇದ್ದಿದ್ರು ಸಂದಾಕಿರೋದು ಕಣಮ್ಮಿ. ಸುಮ್ಮನೇನಿಯ ಅಲ್ವಾ? ಇದ್ದಿದ್ರೆ ಚೆನ್ನಾಗಿರೋದು. ಆ ಭಾನುಗೇಳು, ಭಾನು ಬಂದ್ಬಿಟ್ಟು ಒಳ್ಳೆ ಬಿರಿಯಾನಿನ ಮಾಡ್ಕೊಡ್ಲಿ. ಬಾನುಗೆ ನಾನು ಫೋನ್ ಹಾಕಿದ್ದೆ ಆಗ್ಲೇನಿಯ. ಏನು ಬಾನು ಪೆಸಲು ಗಂಡ ಗಿಂಡ ಬತ್ತಾನ ಇಲ್ಲ ಒಯ್ತೀಯ ಅಂದೆ. ಎಂಥದ್ದು ಇಲ್ಲ ನಮ್ಮದು ಪೆಸಲು. ಬನ್ನಿ ಮನೆಗೆ, ನೀವು ನಮ್ಮ ಮನೆಗೇನೇನಿಯ ಅಂತ ಹೇಳ್ತಿದ್ಲು. ನಾನು ಅದಕ್ಕೆ ಸರಿ ಆಯ್ತು ಹೇಳು ನೋಡನಿ ಅಂತ ಅಂದೆ. ಬದಿ ಎಲ್ಲಂದ್ರೆ ಅಲ್ಲೇ ಏನಿಯ ನಿರ್ಧಾರ ಮಾಡ್ಬಿಡೋಣ. ಸರಿನೇ? ಎಲ್ಲಂದ್ರೆ ಅಲ್ಲೇನೇನಿಯ ಮಾಡ್ತಿರೋದು ಅಷ್ಟೇ ಏನಿಯ ಪಾರ್ಟಿ. ನಮ್ಮ ಅತ್ತೆನೂ ಇರೋಕ್ಕಿಲ್ಲ, ನನ್ನ ಗಂಡ ಎಲ್ಲನೂ ಬೇರೆ ಕಡೆ ಹೋಯ್ತವ್ರೆ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನಾನು ನೀನು ಅಷ್ಟೇ ಏನಿಯ ಮಾಡ್ಬೋದು ಆರಾಮಾಗೆ. ಮತ್ತೆ ಭಾನುಗೇಳು, ನಾನು ನೀನು ಭಾನು ಸೇರ್ಕೊಂಡು ಮಾಡಕನ. ಹಂಗೆ ಪಾರಕ್ಕೂ ಕರ್ಕೊಳ್ಳೋಣ. ಪಾರಕ್ಕನ ಇವಾಗ ಫ್ರೆಂಡ್ ಆಗೋಳಲ್ಲ ಪಾಪ. ಪಾರಕ್ಕೂ ಕರ್ಕೊಂಬಿಟ್ಟು ಜಾನ್ ಜೀವಮನಾಗ ಮಾಡ್ಕೊಂಬಿಡೋಣ ಹೊಸ ವರ್ಷನ. ಸರಿನಾ? ಹೆಂಗೋ ಮನೆಯಾಗೆಲ್ಲ ಇವಾಗ ಒಳ್ಳೇದೇನಿ ಆಯ್ತಾಯ್ತೆ. ಎಲ್ಲ ನನ್ನ ಕಡಿಕೇನಿ ಆಯ್ತಾಯ್ತೆ, ಎಲ್ಲ ಒಳ್ಳೇದು ನನಗೆ. ಆ ಮನೆಯಳಿನ ಹೆಂಗೋ ಪಾರಕ್ಕನ ಮನೆ ಕೆಲ್ಸಕ್ಕೆ ಇಕ್ಕಿದ್ದಾಯ್ತು. ಅವ್ರ ಅಮ್ಮಗೆ ಸರಿಯಾಗಿ ಗಾಳಿ ಬಿಡಿಸಿದ್ದಾಯ್ತು, ಎಲ್ಲ ಆಯ್ತು. ಬಹಳ ಖುಷಿಯಾಗಿದ್ದೀನಿ ನಾನಂತೂ. ಹೆಂಗನ ಮಾಡಿ ನಾನಂತೂ ಮಾಡಲೇಬೇಕು ಹೊಸ ವರ್ಷದ ಪಾರ್ಟಿಯ. ಬಾರೆ ಆರಾಮಾಗಿ ಹೋಗ್ಬಿಟ್ಟು ಏನು ಬೇಕೋ ಎಲ್ಲ ಐಟಮ್ಸ್ ಎತ್ಕೊಂಡ್ಬಿಟ್ಟು ಬರೋಣ. ಹಂಗೆ ಬಾನು ಕರ್ಕೊಳ್ಳೋಣ ಬಾ. ಬಾ. ಇನ್ನೇನೇನು ಬೇಕಾಯ್ತದ ಬಾರಿ, ಎಲ್ಲ ಊರಾಗೆ ಸಿಗ್ತದೆ. ಇಲ್ಲ ನನ್ನ ಗಂಡಂಗೆ ಹೇಳ್ತೀನಿ, ನೀವು ಫೋನ್ ಮಾಡ್ಬಿಟ್ಟು ಎಲ್ಲ ತಗೊಂಬಿಟ್ಟು ಬರ್ತಾನೆ. ನಾವು ಹೋಗ್ಬಿಟ್ಟು ಹಿಂಗೆ ತಗೊಂಬಿಟ್ಟು ಬರೋ ಅಂಥದ್ದೇನು. ಸರಿ ಹಂಗಿದ್ರು ಸರಿ ನೀನಿಯ.